ಗಂಡ್ಮಕ್ಳು ಎಷ್ಟೋ ಎಮೋಷನಲ್ ಪರ್ಸನ್ ಆಗಿದ್ರು ಕೂಡ ಕೆಲವೊಂದು ಟೈಮಲ್ಲಿ ತೋರಿಸ್ಕೊಳ್ಳೋದಿಲ್ವಂತೆ. ನಾನು ಗಟ್ಟಿ ಅಂತ ತೋರಿಸ್ಕೊಳ್ತಾರಂತೆ. ಆದರೆ ಹೆಣ್ಮಕ್ಳು ತುಂಬ ಎಮೋಷ್ನಲ್ ಆಗಿರ್ತಾರೆ. ಇಂಥವೆಲ್ಲ ಆಗ್ಬಿಟ್ರೆ ತುಂಬ ಕರಳೆಲ್ಲ ಚುರು ಅಂದ್ಬಿಡುತ್ತೆ ಅವರಿಗೆ. ಆದರೆ ಅದಕ್ಕೆ ಹೇಳೋದು ಹೆಣ್ಣು ಕರಳು ಅಂತ ಹೇಳಿ. ಆದರೆ ಈ ಡಾಕ್ಟರ್ಸ್ಗಳಿಗೆಲ್ಲ ಮಾಸ್ಟರ್ ಮೈಂಡು ಡಾಕ್ಟರ್ ಶಾಹೀನ್ ಅಂತೆ. ಇವಳೊಂದು ಹೆಣ್ಣ, ರಾಕ್ಷಸಿ ಅಂತ ಹಿಂದೆ ಕರಿತಾ ಇದ್ವಿ ಪುರಾಣದಲ್ಲಿ. ಅವೇನಾ ಇವೆಲ್ಲ ಅಂತ ಅನಿಸ್ಬಿಡುತ್ತೆ. ರಾಕ್ಷಸರಲ್ಲೂ ಕೂಡ ವಿವಿಧ ವಿಧಗಳ ಇದ್ರಂತೆ, ಒಬ್ಬೊಬ್ಬ ಗ್ರೇಡ್ ವೈಸ್ ಇದ್ರಂತೆ ರಾಕ್ಷಸರಲ್ಲೂ ಕೂಡ. ಆ ಗ್ರೇಡ್ನಲ್ಲಿ ಡಾಕ್ಟರ್ಸ್ ಇರಬೇಕೇನೋ, ಆಗಿನ ರಾಕ್ಷಸರು ಈಗಿನ ರಾಕ್ಷಸರು. ಹಾಗಿದ್ದಾಗ ಏನೆಲ್ಲ ಪ್ಲ್ಯಾನ್ ಮಾಡಿದ್ರು ಇವರು, ಏನೆಲ್ಲ ಟಾರ್ಗೆಟನ್ನು ಮಾಡಿದರು, ಹೆಂಗೆ ಈ ಡಾಕ್ಟರ್ ಶಾಹೀನ್ಗೆ ಇನ್ನುಳಿದಂಥವ್ರು ಲಿಂಕ್ ಆಯಿತು, ಡೀಟೇಲ್ಸ್ ಇಲ್ಲಿದೆ ನೋಡಿ. ಅಯೋಧ್ಯೆ ವಾರಾಣಸಿ ಮೇಲೂ ಉಗ್ರ ಕಣ್ಣು, ಉತ್ತರ ಸ್ಫೋಟಕ್ಕೆ ಡಾಕ್ಟರ್ ಶಾಹೀನ್ ಮಾಸ್ಟರ್ ಮೈಂಡ್. ಟಾರ್ಗೆಟ್ಗೂ ಮುನ್ನವೇ ತಪ್ಪಿದ ದುರಂತ. ರಾಷ್ಟ್ರ ರಾಜಧಾನಿ ದೆಹಲಿ ಸ್ಫೋಟದ ತನಿಖೆ ವೇಳೆ ಒಂದೊಂದೇ ಉಗ್ರ ಸತ್ಯಗಳು ಬಹಿರಂಗವಾಗ್ತಿದೆ. ಕೃತ್ಯದ ಹಿಂದೆ ಪಾಕ್ನ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಕೈವಾಡ ಇರೋದು ಬೆಳಕಿಗೆ ಬಂದಿತ್ತು. ಭಾರತದ ಪ್ರಮುಖ ನಗರಗಳ ವೈದ್ಯರನ್ನ ಬಳಸಿಕೊಂಡು ದೇಶದ ಹಲವೆಡೆ ನೆತ್ತರು ಹರಿಸಲು ಈ ಉಗ್ರರು ಪ್ಲಾನ್ ಮಾಡಿದ್ರು. ಟಾರ್ಗೆಟ್ ರೀಚ್ ಆಗೋದಕ್ಕಿಂತ ಮುಂಚೆಯೇ ದೆಹಲಿಯಲ್ಲಿ ಬ್ಲಾಸ್ಟ್ ಆಗಿದ್ದು ದೇಶದಲ್ಲಿ ನಡೆಯಬೇಕಿದ್ದ ಅತಿ ದೊಡ್ಡ ಉಗ್ರ ಕೃತ್ಯ ವಿಫಲವಾಗಿದೆ. ಅಯೋಧ್ಯೆಯಲ್ಲಿ ಉಗ್ರರ ಸ್ಲೀಪರ್ ಸೆಲ್. ನವೆಂಬರ್ 25ಕ್ಕೆ ಭಾರಿ ಸ್ಫೋಟಕ್ಕೆ ಸಂಚು ಶಂಕೆ. ಡಾಕ್ಟರ್ ಶಾಹೀನ್ ಬಾಯ್ಬಿಟ್ಟ ಸ್ಫೋಟಕ ಸತ್ಯ. ಇನ್ನು ವಿಚಾರಣೆ ವೇಳೆ ಜೈಷ್ ಉಗ್ರೆ ಶಾಹೀನ್ ಕೆಲವೊಂದು ಸತ್ಯ ಕಕ್ಕಿದ್ದಾಳೆ. ಉಗ್ರರ ಟಾರ್ಗೆಟ್ ಅಯೋಧ್ಯೆ ಹಾಗೂ ವಾರಾಣಸಿ ಆಗಿರೋ ಬಗ್ಗೆ ಮಾಹಿತಿ ನೀಡಿದ್ದಾಳೆ. ಉತ್ತರ ಪ್ರದೇಶದ ದೇವಸ್ಥಾನಗಳು ಹಾಗೂ ಧಾರ್ಮಿಕ ಕೇಂದ್ರಗಳನ್ನ ಟಾರ್ಗೆಟ್ ಮಾಡಲಾಗಿತ್ತು ಅಂತ ಗೊತ್ತಾಗಿದೆ. ಅಯೋಧ್ಯೆ ದೇವಸ್ಥಾನ ಪೂರ್ಣಗೊಂಡ ಹಿನ್ನೆಲೆ ನವೆಂಬರ್ 25ಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಧ್ವಜಾರೋಹಣಕ್ಕೆ ಮುಂದಾಗಿದ್ದ ಬೆನ್ನಲ್ಲೇ ಶಾಹೀನ್ ಹೇಳಿಕೆ ತೀವ್ರ ಚರ್ಚೆಗೆ ಗುರಿಯಾಗಿದೆ. ಇನ್ನು ಅಯೋಧ್ಯೆಯಲ್ಲಿ ಉಗ್ರರ ಪ್ಲಾನ್ ಏನಾಗಿತ್ತು ಅಂತ ನೋಡೋಣ. ಉಗ್ರರ ಅಯೋಧ್ಯೆ ಟಾರ್ಗೆಟ್. ಉತ್ತರ ಪ್ರದೇಶವೇ ಉಗ್ರರ ಟಾರ್ಗೆಟ್. ದೇವಸ್ಥಾನ, ಧಾರ್ಮಿಕ ಸ್ಥಳಗಳೇ ಟಾರ್ಗೆಟ್. ಅಯೋಧ್ಯೆ, ವಾರಾಣಸಿ ಕೇಂದ್ರ ಟಾರ್ಗೆಟ್. ಇದಕ್ಕಾಗಿ 2900 ಕೆಜಿ ಸ್ಫೋಟಕ ಸಂಗ್ರಹ. ಫರೀದಾಬಾದ್ನಲ್ಲಿ ಮನೆಯಲ್ಲಿ ಸ್ಫೋಟಕ ಇಡಲಾಗಿತ್ತು ಅಂತ ವಿಚಾರಣೆ ವೇಳೆ ಗೊತ್ತಾಗಿದೆ. ಲಕ್ನೋದಲ್ಲಿ ಬಂಧನಕ್ಕೊಳಪಟ್ಟಿರುವಂತಹ ಉಗ್ರೆ ಶಾಹೀನ್ ಸಾಕಷ್ಟು ಸತ್ಯಗಳನ್ನ ಹೊರಕಕ್ಕಿದ್ದಾಳೆ. ಈ ಒಂದು ಭಯೋತ್ಪಾದನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕೆಯನ್ನ ವಿಚಾರಣೆ ನಡೆಸಿದಂಥ ಸಂದರ್ಭದಲ್ಲಿ ಹತ್ತಾರು ಮಾಹಿತಿಗಳನ್ನ ತನಿಖಾ ಸಂಸ್ಥೆಗಳ ಮುಂದೆ ಬಿಚ್ಚಿಡುವಂತ ಕೆಲಸವನ್ನ ಮಾಡಿದ್ದಾಳೆ. ಕೇವಲ ದೆಹಲಿ ಮಾತ್ರವಲ್ಲದೆ ಧಾರ್ಮಿಕ ಕ್ಷೇತ್ರಗಳನ್ನು ಕೂಡ ಅವರು ಟಾರ್ಗೆಟ್ ಮಾಡಿದ್ರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಮುಖ್ಯವಾಗಿ ಉತ್ತರ ಪ್ರದೇಶದಲ್ಲಿರುವಂತಹ ವಾರಾಣಸಿ, ಅಯೋಧ್ಯೆಯಂತಹ ಪ್ರದೇಶಗಳನ್ನ ಜನಜಂಗುಳಿ ಇರುವಂತಹ ಸಮಯದಲ್ಲಿ ಟಾರ್ಗೆಟ್ ಮಾಡಿ ಅಲ್ಲಿ ವಿಧ್ವಂಸಕ ಕೃತ್ಯಗಳನ್ನ ಮಾಡಬೇಕು ಅಂತ ಸ್ಕೆಚ್ ಹಾಕಿದ್ರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಓದಿನಲ್ಲಿ ಟಾಪರ್, ಉಗ್ರರೊಂದಿಗೆ ಲಿಂಕ್, ಸರ್ಕಾರಿ ಹುದ್ದೆ ಗಿಟ್ಟಿಸಿಕೊಂಡು ಡೆಡ್ಲಿ ಕೃತ್ಯ. ಲಕ್ನೋ ಮೂಲದ ಶಾಹೀನ್ ಓದಿನಲ್ಲಿ ಟಾಪರ್ ಆಗಿದ್ಲು. ತನ್ನ ಜ್ಞಾನದಿಂದ ಸರ್ಕಾರಿ ಕೆಲಸವನ್ನ ಪಡೆದಿದ್ಲು. ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದ ಡಾಕ್ಟರ್ ಶಾಹೀನ್ ಮಕ್ಕಳಿಗೆ ಪಾಠ ಹೇಳಿಕೊಟ್ಟು ಭವಿಷ್ಯವನ್ನ ಕಟ್ಟುವ ಕೆಲಸ ಮಾಡಬೇಕಿತ್ತು. ಆದ್ರೆ ಈಕೆ ಮಾಡಿದ್ದು ಭಯೋತ್ಪಾದಕರನ್ನ ಹುಟ್ಟು ಹಾಕುವ ಕೆಲಸ. ದೇಶದಲ್ಲಿ ನೆತ್ತರು ಹರಿಸುವ ಸಂಚು ರೂಪಿಸುತ್ತಿದ್ದಳು. ಕ್ಲಾಸ್ ಟಾಪರ್ ಆಗಿದ್ದ ಡಾಕ್ಟರ್ ಶಾಹೀನ್ ಭಯೋತ್ಪಾದಕಿಯಾಗಿದ್ದು ಹೇಗೆ ಅಂತ ನೋಡೋದಾದ್ರೆ, ಕ್ಲಾಸ್ ಟಾಪರ್ ಆಗಿದ್ದ ಹೇಗೆ ಭಯೋತ್ಪಾದಕಿ? ವ್ಯಾಸಂಗದಲ್ಲಿ ಟಾಪರ್ ಆಗಿದ್ದ ಶಾಹೀನ್ ಯುಪಿಯ ಲೋಕಸೇವಾ ಆಯೋಗದ ಪರೀಕ್ಷೆಯಲ್ಲೂ ಪಾಸ್. ಕಾನ್ಪುರದ ಕಾಲೇಜಿನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕರ್ತವ್ಯ. 2015ರಲ್ಲಿ ಮೊದಲ ಪತಿಗೆ ವಿಚ್ಛೇದನ ನೀಡಿದ್ದ ಶಾಹೀನ್. ನೇತ್ರ ತಜ್ಞರಾಗಿದ್ದ ಡಾಕ್ಟರ್ ಶಾಹೀನ್ ಪತಿ ಜಾಫರ್. 2013ರಿಂದ ಕೆಲಸಕ್ಕೆ ಗೈರಾಗಿದ್ದ ಡಾಕ್ಟರ್ ಶಾಹೀನ್. ನೋಟಿಸ್ ಕೊಟ್ಟರೂ ಪ್ರತಿಕ್ರಿಯೆ ನೀಡದ ಶಾಹೀನ್. 2021ರಲ್ಲಿ ಸರ್ಕಾರಿ ಹುದ್ದೆಯಿಂದ ವಜಾ ಮಾಡಿದ್ದ ಯುಪಿ ಸರ್ಕಾರ. ವಜಾ ಆದ್ಮೇಲೆ ಅಲ್ ಫಲಾಹ್ ವಿವಿಯ ಸಂಪರ್ಕ. ಇಲ್ಲಿಂದಲೇ ಜೈಷ್ ಸಂಘಟನೆ, 2 ಉಗ್ರ ಸಂಘಟನೆಗಳ ಸಂಪರ್ಕ. ಅಲ್ ಫಲಾಹ್ ವಿವಿಯಲ್ಲೇ ಡಾಕ್ಟರ್ ಮುಜಾಮಿಲ್ ಪರಿಚಯ. ಹೀಗೆ ಉಗ್ರ ಕೃತ್ಯದಲ್ಲಿ ಡಾಕ್ಟರ್ ಶಾಹೀನ್ ಪಾಲ್ಗೊಂಡಿದ್ಲು. ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ವೇಳೆ ಜೈಷ್ ಎ ಮೊಹಮ್ಮದ್ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಲಾಗಿತ್ತು. ಭಾರತದ ದಾಳಿಗೆ ಪ್ರತೀಕಾರ ತೀರಿಸಿಕೊಳ್ಳಲು ದೆಹಲಿ ಸ್ಫೋಟ ನಡೆಸಿತಾ ಎಂಬುದು ತನಿಖೆ ವೇಳೆ ಬಯಲಾಗಬೇಕಿದೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನದ ಜೈಷ್ ಎ ಮೊಹಮ್ಮದ್ ಟೆರರ್ ಕ್ಯಾಂಪ್ಗಳ ಮೇಲೆ ಭಾರತೀಯ ಸೇನೆ ದಾಳಿ ಮಾಡಿತ್ತು. ಆ ಒಂದು ಟೆರರ್ ಕ್ಯಾಂಪ್ಗಳನ್ನು ಧ್ವಂಸ ಮಾಡಿತ್ತು. ಸೊ ಇದರ ಪ್ರತೀಕಾರವನ್ನು ತೀರಿಸಿಕೊಳ್ಳೋದಕ್ಕೆ ಈ ಒಂದು ಉಗ್ರ ಸಂಘಟನೆ ಕೂಡ ಕಾಯ್ತಾ ಇತ್ತು. ಇದಕ್ಕಾಗಿ ಬಳಸಿಕೊಂಡಿರೋದು ನಮ್ಮ ಭಾರತದ ವೈದ್ಯೆ ಡಾಕ್ಟರ್ ಶಾಹೀನ್. ಡಾಕ್ಟರ್ ಶಾಹೀನ್ ಓದೋದ್ರಲ್ಲೂ ಕೂಡ ಟಾಪಲ್ಲಿದ್ದರು. ಆದರೆ ವೈದ್ಯ ವೃತ್ತಿಯನ್ನು ಮಾಡ್ತಾನೆ ಭಯೋತ್ಪಾದಕರ ನಂಟನ್ನು ಈಕೆ ಹೊಂದಿದ್ಲು.
ಭಯೋತ್ಪಾದಕರ ಜೊತೆ ನಿರಂತರ ಸಂಪರ್ಕವನ್ನು ಹೊಂದಿದ್ರು. ಭಾರತದ ಒಂದಿಷ್ಟು ನಗರಗಳನ್ನು ಟಾರ್ಗೆಟನ್ನು ಮಾಡಿಕೊಂಡಿದ್ರು. ಆಯಾ ಪ್ರದೇಶಗಳಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ನಡೆಸಿ ನೆತ್ತರು ಹರಿಸೋದಕ್ಕೆ ಒಂದು ದೊಡ್ಡ ಮಟ್ಟದ ಸಂಚನ್ನು ಕೂಡ ರೂಪಿಸಿಕೊಂಡಿದ್ರು. ಸೊ ಇದೆಲ್ಲ ವಿಚಾರಗಳು ಕೂಡ ಇದೀಗ ತನಿಖೆಯ ಸಂದರ್ಭದಲ್ಲಿ ಬಾಯ್ಬಿಟ್ಟಿದ್ದಾರೆ. ದೆಹಲಿ ಸ್ಫೋಟದಲ್ಲಿ ಆತ್ಮಾಹುತಿ ಬಾಂಬರ್ ಡಾಕ್ಟರ್ ಉಮರ್ ಸಾವನ್ನಪ್ಪಿದ್ದಾನೆ. ಆದರೆ ಈ ಗ್ಯಾಂಗ್ನ ಸಂಚು ಬಂಧನಕ್ಕೊಳಪಟ್ಟಿರುವ ವೈದ್ಯರಿಂದಲೇ ಬಯಲಾಗ್ತಿದೆ. ಶಬೀರ್, ಪಬ್ಲಿಕ್ ಟಿವಿ, ದೆಹಲಿ.